ಸಿದ್ದರಾಮಯ್ಯನವರು ಇವತ್ತೊಂದು ಮಾತು ಹೇಳಿದ್ದಾರೆ ನಿನ್ನೆ, ಸನಾತನದ ಬಗ್ಗೆ ಜಾಗೃತವಾಗಿರ್ರಿ ಅಂಥೇಳಿ. ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ. ಅಲ್ಲೇ ಉದಯನಿಧಿ ಸ್ಟ್ಯಾಲಿನ್ ಅನ್ನುವಂಥ ಒಬ್ಬ ಅಪ್ರಬುದ್ಧ, ಸನಾತನ ಅಂದರೆ ಡೆಂಗು ಪ್ಲೇಗು, ಅದ್ರ ವಿರುದ್ಧ ಹೋರಾಟ ಮಾಡೋದಲ್ಲ, ಅದನ್ನು ಇರಾಡಿಕೇಟ್ ಮಾಡ್ಬೇಕಂದ್ರೆ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಾನೆ. ಇಲ್ಲಿ ಇವರು ಸಿದ್ದರಾಮಯ್ಯನವರು ಒಂದು ಅರ್ಥ ಮಾಡ್ಕೋಬೇಕು, ದೇಶದಲ್ಲಿ ಶಾಂತಿ ಸಮಾಧಾನ ಡೆಮೋಕ್ರಸಿ ಇದೆ ಅಂತಂದರೆ ಹಿಂದೂ ಮೆಜಾರಿಟಿ ಇರೋದ್ರಿಂದ ಇದೆ. ಯಾವ ದೇಶದೊಳಗೆ ಹಿಂದೂ ಮೆಜಾರಿಟಿ ಇಲ್ಲ ಅಲ್ಲಿ ಎಲ್ಲಿಯೂ ಶಾಂತಿ ನೆಮ್ಮದಿ ಸಮಾಧಾನ ಇಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳನ್ನ ನೋಡಲಿ ಅವರು. ಹಾಗಾಗಿ ಇವ್ರದ್ದು ಯಾವ ರೀತಿ ಒಂದು ಹಿಂದೂ ವಿರೋಧಿ ಭಾವನೆ ಇವರ ತಲೆಯಲ್ಲಿ ತುಂಬಿದೆ, ದ್ವೇಷ ತುಂಬಿದೆ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಇಂಡಿಯಾ ಈಸ್ ಡೆಮೋಕ್ರೆಟಿಕ್ ಬಿಕಾಸ್ ಆಫ್ ಹಿಂದೂಸ್ ಆರ್ ಇನ್ ಮೆಜಾರಿಟಿ. ಮತ್ತು ಇದನ್ನು ಹೇಳಿದ್ನಲ್ಲ ನಾನು, ಸಂಘದ್ದಿರ್ಬೋದು ಇದಿರ್ಬೋದು, ಇದೆಲ್ಲವೂ ಚರ್ಚೆ ಡೈವರ್ಟ್ ಮಾಡುವಂಥದ್ದು, ಅಟೆನ್ಷನ್ ಡೈವರ್ಟ್ ಮಾಡುವಂಥದ್ದು. ಟೋಟಲ್ ಫೇಲ್ ರೀ ಸರ್ಕಾರ. ಈ ಸಮೀಕ್ಷೆ ಒಳಗೂ ಬಾಯಿಗೆ ಬಂದಂಗೆ ಬೈದಾರೆ. ನೀವು ಟೀಚರ್ಸನ್ನು ಹೋಗಿ ಅವ್ರ ಹೆಸರು ಮತ್ತು ಅವ್ರ ಮುಖ ಮುಚ್ಚಿ ನೀವು ಸಂದರ್ಶನ ಮಾಡಿರಿ. ಯಾವ್ಯಾವ ಟೀಚರ್ಸ್ ಹೋಗಿದ್ರಲ್ಲ ಎಲ್ಲರಿಗೂ ಬಾಯಿ ಬಂದಂಗೆ ಬೈದಾರೆ ಮಂದಿ. ಇದೇ ಉದ್ಯೋಗ ನಿಮ್ದು ಅಂತ. ಯಾಕಂದ್ರೆ ಕೊಡು ಸವಲತ್ತು ಕೊಡುವುದಿಲ್ಲ, ಅತ್ಯಂತ ಅವೈಜ್ಞಾನಿಕವಾಗಿ 60 ಪ್ರಶ್ನೆ. ನಾವ್ಯಾರು ಸುಸ್ತಾಗಿವಿ ಅಂತ ಹೇಳಿದ್ರೆ ಓಕೆಪ್ಪ, ಡಿ ಕೆ ಶಿವಕುಮಾರನ ಸುಸ್ತಾಗಿವಿ, ಇದೇನಿದು ಇರ್ರೆಲೆವೆಂಟ್ ಪ್ರಶ್ನೆ ಭಾಳವ ಅಂತ ಹೇಳ್ಯಾರ. ಹೇಳಿ ಟೀಚರ್ಸ್ಗೆ ಒಂದು ದಿವ್ಸಕ್ಕೆ 40 ಮನಿ ಮಾಡಬೇಕು. ಒಂದು ದಿವ್ಸಕ್ಕೆ ಎಷ್ಟು? 16 50 ಮನಿ 4 ದಿವಸ ಆದರೂ ಮುಗಿದಿಲ್ಲ ಅಂತ ಟೀಚರ್ ಒಬ್ಬಿಬ್ಬರು ನಮ್ಗೆ ಖಾಸಗಿಯಾಗಿ ಭೇಟಿಯಾಗಿದ್ದಾರೆ. ಒಂದು ದಿವ್ಸಕ್ಕೆ 10 ಮನಿ ಮುಗಿಸೋದು ಭಾಳ ಕಠಿಣ ಅದ ರೀ ಅಂತ. ಅಂಥದ್ದು ಇವರು ಇವೆಲ್ಲ ಮಾಡ್ತಾ ಇರುವಂಥ ಉದ್ದೇಶ ಅಟೆನ್ಷನ್ ಡೈವರ್ಟ್ ಮಾಡೋದು. ಸನಾತನದ ವಿರುದ್ಧ ಮಾತನಾಡ್ತಾರೆ ಅಂದರೆ ಹಿಂದೂ ದ್ವೇಷದ ಭಾವನೆ ಎಷ್ಟಿದೆ ಅನ್ನೋದು ಅರ್ಥ. ಸಿಎಂ ವಿಚಾರವನ್ನು ಡೈವರ್ಟ್ ಮಾಡಿಸ್ತಾರೆ ಅಧಿಕಾರ ತಿಮ್ಮಾಪುರ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಮುಂದೆ ಸಿಎಂ ಆಗೋದನ್ನ ಯಾರು ತಪ್ಸಕ್ಕಾಗಲ್ಲ ಅಂತ.